ನೀವೇನಾದ್ರೂ ಸ್ಕೂಲ್ ಆರ್ ಕಾಲೇಜ್ ಸ್ಟೂಡೆಂಟ್ ಗಳಾಗಿದ್ರೆ SBI ಫೌಂಡೇಶನ್ ಕಡೆಯಿಂದ SBI ಪ್ಲಾಟಿನಂ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 25-26 ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಇದು ಯಾವುದೇ ತರದ ಫೇಕ್ ಇನ್ಫಾರ್ಮೇಶನ್ ಇಲ್ಲ, ಅಫಿಷಿಯಲ್ ವೆಬ್ಸೈಟ್ ಇಂದಾನೆ ಈ ಒಂದು ಇನ್ಫಾರ್ಮೇಶನ್ ನ ತಿಳ್ಕೊಂಡು ನಿಮ್ ವಿಡಿಯೋನ ಮಾಡ್ತಾ ಇದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ 9th ಇಂದ 10th ಸ್ಕೂಲ್ ಸ್ಟೂಡೆಂಟ್ಸ್ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ITI ಸ್ಟೂಡೆಂಟ್ಸ್ ಅಂಡ್ ಡಿಪ್ಲೊಮಾ ಓದ್ತಾ ಇರುವಂತ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಅಂಡ್ ಡಿಗ್ರಿ ಸ್ಟೂಡೆಂಟ್, ಮಾಸ್ಟರ್ ಡಿಗ್ರಿ ಓದೋರು ಅಂಡ್ ಪ್ರೊಫೆಷನಲ್ ಕೋರ್ಸ್ ಮಾಡೋರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ನೀವೇನಾದ್ರೂ ಅಬ್ರಾಡ್ ಸ್ಟಡೀಸ್ ಅಂದ್ರೆ ಹೈಯರ್ ಸ್ಟಡಿಗೋಸ್ಕರ ಬೇರೆ ಒಂದು ದೇಶಗಳಲ್ಲಿ ಹೋಗಿ ಓದ್ಬೇಕಂತ ಅನ್ಕೊಂಡಿರ್ತೀರ ಕೆಲವೊಬ್ರು, ಬಟ್ ನಿಮ್ಗೆ ಅಮೌಂಟ್ಸ್ ಇರಲ್ಲ. ಸೊ ನೀವು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಬಟ್ ನಿಮ್ದು ವೀಸಾ ಆರ್ ಪಾಸ್ಪೋರ್ಟ್ ಇರಬೇಕಾಗುತ್ತೆ, ಅಂದ್ರೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಎಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಸೊ ನಿಮ್ಗೆ ಎಲ್ಲರಿಗೂ ಕೂಡ ಒಂದೇ ತರದ ಸ್ಕಾಲರ್ಶಿಪ್ ಸಿಗಲ್ಲ. ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಕೋರ್ಸ್ ಆರ್ ನಿಮ್ಮ ಏನ್ ಸ್ಟಡೀಸ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇದನ್ನ ನೋಡ್ಕೋಬಹುದಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ ನಿಮ್ಗೆ ಸಿಗ್ಬೇಕಂದ್ರೆ ಏನೇನೆಲ್ಲ ನಿಮ್ಗೆ ಎಲಿಜಿಬಿಲಿಟಿ ಟೆಸ್ಟ್ ಇದೆ ಅಂತ ನೋಡೋದಾದ್ರೆ, ಮಿನಿಮಮ್ ನಿಮ್ದು ಅನ್ಯುವಲ್ ಇನ್ಕಮ್ ಎಷ್ಟಿರ್ಬೇಕಂದ್ರೆ, ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋರಾಗಿದ್ರೆ 3 ಲಕ್ಷದ ಒಳಗಡೆ ನಿಮ್ದು ಅನ್ಯುವಲ್ ಇನ್ಕಮ್ ಇರಬೇಕಾಗುತ್ತೆ. ನೀವು ಡಿಗ್ರಿ ಸ್ಟೂಡೆಂಟ್ಸ್ ಏನಾದ್ರೂ ಅಪ್ಲೈ ಮಾಡೋರಾಗಿದ್ರೆ ಮಿನಿಮಮ್ ನಿಮ್ದು 6 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೂ 75% ಆಗಿರ್ಬೇಕಾಗುತ್ತೆ ನೀವು ಕಳೆದ ವರ್ಷಗಳಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದೀರಾ ಅಂದ್ರೆ ನಿಮ್ದು ಲಾಸ್ಟ್ ಇಯರ್ ಅಂದ್ರೆ ಸೆಕೆಂಡ್ PUC ಯಲ್ಲಿ ನಿಮ್ದು ಮಿನಿಮಮ್ 75% ಆಗಿರ್ಬೇಕಾಗುತ್ತೆ. ಸೊ ಇದಿಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಅಂಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ನೋಡೋದಾದ್ರೆ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ಇದನ್ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಕ್ಲೋಸಿಂಗ್ ಡೇಟ್ ಬಂದು ನವೆಂಬರ್ 15, 2025ಗೆ ಅಪ್ಲಿಕೇಶನ್ ನಿಮ್ಗೆ ಕ್ಲೋಸ್ ಆಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಬಯೋ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.